ಜಲಸಂಕಷ್ಟಕ್ಕೆ ಜನ ಬೇಸತ್ತಿದ್ದಾರೆ. ಸಾವಿರಾರು ರೂಪಾಯಿ ಹಣ ಕೊಟ್ಟು ಟ್ಯಾಂಕರ್ ನೀರು ಖರೀದಿಸಲಾಗದೆ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇದರಿಂದಾಗಿ ಚುನಾವಣಾ ಬಹಿಷ್ಕಾರದ ಧ್ವನಿ ಎತ್ತಿದ್ದಾರೆ. ಇಡೀ ನಗರ ಕ್ಲೀನ್ ಮಾಡೋರಿಗೆ ಸಿಕ್ತಿಲ್ಲ ಕುಡಿಯೋ ನೀರು. ಟ್ಯಾಂಕರ್ ನೀರಿಗೆ ಹಣ ಕೊಟ್ಟು ಸುಸ್ತಾದ ಪೌರ ಕಾರ್ಮಿಕರು. ರಸ್ತೆ ಬದಿ ಸಾಲು ಸಾಲು ಡ್ರಮ್, ಬಕೆಟ್, ಬೆಂದಿಗೆಗಳನ್ನಿಟ್ಟು ನೀರು ತುಂಬಿಸಿಕೊಳ್ಳುತ್ತಿರೋ ಇವರೆಲ್ಲ ಪೌರ ಕಾರ್ಮಿಕರು. ಕೆಆರ್ಪುರಂ ಸಮೀಪದ ಹೋಡಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಬಿಬಿಎಂಪಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಪೌರ ಕಾರ್ಮಿಕರಾಗಿ ದುಡಿಯುತ್ತಿರೋ ಈ ಬಡ ಕುಟುಂಬಗಳಿಗೂ ಜಲಭವಣಿಯ ಎಫೆಕ್ಟ್ ತಟ್ಟಿದೆ. ದುಡಿಯೋ ದುಡ್ಡೆಲ್ಲ ನೀರಿಗೆ ಕೊಟ್ರೆ ಬದುಕೋದು ಹೇಗೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಟ್ಯಾಂಕರ್ ಅಂದರೆ ಅವರು 1800 ರೂಪಾಯಿ ಕೇಳ್ತಾರೆ ಸರ್. ನಾವು ತಿಂಗಳು ಪೇಮೆಂಟ್ ಬರ್ತದ, ಆವಾಗಲಿಂದ ಇರ್ತಾವ. ಎಲ್ಲ ಕಡೆ ಈ ಕಡೆ ಹಾಕಿ ನಮ್ಮದಲ್ಲಿ ಖಾಲಿ ಆಗ್ತದ. ಮನೆಯವರು ಅಪಾರ್ಟ್ಮೆಂಟಿಗೆ ಕೆಲಸ ಹೋಗ್ತಾರೆ. ಸಾಯಂಕಾಲ ಬಂದಿದ್ರೆ ಏನಾರು ಟ್ಯಾಂಕರ್ ಬೇಕಂದರೆ ಇಂಥದ್ದು ತರಿಸ್ಬೇಕು, ಇಲ್ಲಾಂದರೆ ಇಲ್ಲ ಸರ್. ನೀವು ಇನ್ನು ಮಹದೇವಪುರದಲ್ಲಿ ರಾಜಕೀಯ ಪಕ್ಷಗಳು ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಮತದಾರರು ಮಾತ್ರ ಎಲೆಕ್ಷನ್ ಬಾಯ್ಕಾಟ್ ಅಂತಿದ್ದಾರೆ. ಕಾಡುಗೋಡಿ ವಾರ್ಡ್ನ ಸಿದ್ಧಾರ್ಥ ಬಡಾವಣೆಯಲ್ಲಿ 4000 ಜನರಿದ್ದೇವೆ. ಕುಡಿಯಲು ನೀರಿಲ್ಲ, ಓಡಾಡಲು ನೆಟ್ಟಗೆ ರಸ್ತೆ ಇಲ್ಲ. ನಮಗೆ ಮೂಲ ಸೌಕರ್ಯ ಸಿಗೋವರೆಗೂ ವೋಟ್ ಹಾಕಲ್ಲ ಅಂತ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸಿದ್ಧಾರ್ಥ ಬಡಾವಣೆಗೆ ಸಂಪರ್ಕ ಕಲ್ಪಿಸಲು ಇದ್ದ ರಸ್ತೆಯನ್ನು ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ನೆಪದಲ್ಲಿ ಕ್ಲೋಸ್ ಮಾಡಿದ್ದಾರೆ. ಆಂಬ್ಯುಲೆನ್ಸ್, ಸ್ಕೂಲ್ ವ್ಯಾನ್ ಬರಲ್ಲ. 5-6 ಕಿಲೋಮೀಟರ್ ಸುತ್ತಕೊಂಡು ಓಡಾಡಬೇಕು. ಮೊನ್ನೆ ತಾಯಿ ಮಗು ರೈಲ್ವೆ ಟ್ರ್ಯಾಕ್ ದಾಟಲು ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗಿಲ್ಲಿ ಓಡಾಡೋಕೆ ತುಂಬಾ ಭಯವಾಗುತ್ತೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಸೊ ಈ ಗೌರ್ಮೆಂಟ್ ಇರೋದು ನಮ್ಗೆ ವೇಸ್ಟು, ಈ ಜನ ಇರೋದು ನಮ್ಗೆ ವೇಸ್ಟು. ನಮಗೆ ಇವ್ರ ಮೇಲೆ ನಂಬಿಕೆ ಇಲ್ಲ. ನಾವು ಯಾರಿಗೂ ಓಟ್ ಹಾಕಲ್ಲ. ನಾವು ಮಾಡೋದಿಲ್ಲ, ಓಟ್ ಹಾಕಲ್ಲ. ನಾವೆಲ್ಲ ರೋಡಲ್ಲಿ ಕೂತ್ಕೊಂಡಿರ್ತೀವಿ, ನಾವು ಓಟ್ ಹಾಕಲ್ಲ. ನಮ್ಮ ಪರಿಹಾರ ಮಾಡೋವರೆಗೂ, ನಮ್ಮ ಸಮಸ್ಯೆ ಪರಿಹಾರ ಮಾಡೋವರೆಗೂ ನಾವೆಲ್ಲ ಬೀದಿಯಲ್ಲಿ ಕೂತ್ಕೊಂಡಿರ್ತೀವಿ, ಮನೆಗೂ ಹೋಗಲ್ಲ. ಮತ್ತೊಂದೆಡೆ ಕೆಂಗೇರಿ ಬಳಿಯ ಬಾಬಾ ಸಾಬರಪಾಳ್ಯ, ಬೇಡಿಗೆ ಅಪಾರ್ಟ್ಮೆಂಟ್ ಹಾಗೂ ಸುತ್ತಮುತ್ತಲಿನ ಏರಿಯಾಗಳಿಗೆ ರಸ್ತೆ ಸಂಪರ್ಕವಿಲ್ಲದೆ ಜನ ಒದ್ದಾಡ್ತಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ಮಾಡೋ ವೇಳೆ ಈ ರಸ್ತೆ ಮುಚ್ಚಿದ್ದಾರೆ. ಶಾಲಾ ಮಕ್ಕಳು, ವೃದ್ಧರು ರಸ್ತೆ ದಾಟಲು ಹರಸಾಹಸ ಪಡುತ್ತಿದ್ದಾರೆ. ಒಂದು ಡಿವೈಡರ್ ತೆರವು ಮಾಡಿ, ಇಲ್ಲ ಸಿಗ್ನಲ್ ಅಳವಡಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಮಸ್ಯೆ ಬಗೆಹರಿಯದ ಹೊರತು ವೋಟ್ ಹಾಕಲ್ಲ ಅಂತ ಎಚ್ಚರಿಸಿದ್ದಾರೆ. ನಮ್ಮ ಮೂತ್ಗುರುಗಳು ಕಣ್ ಕಾಣಲ್ಲ. ನಾವು ಆ ಕಡೆಯಿಂದ ಈ ಕಡೆ ದಾಟ್ರಿದ್ರೆ ಪೊಲೀಸ್ನವ್ರು ಇರಮ್ಮ, ನೀನು ಒಬ್ಬರನ್ನೇ ದಾಟಿಸ್ಬೇಕಾ, ಎಲ್ಲರೂ ಬರೋ ತಕ್ಕ ನಿಂತ್ಕೊಳ್ಳಮ್ಮ, ಗಾಡಿ ನಿಂತ್ಕೊಳ್ಳೋ ತಕ್ಕ ನಿಂತ್ಕೊಳ್ಳಮ್ಮ ಅಂತ ಅವ್ರಂತಾರೆ. ನಮ್ಮ ಕೈಲಾಗಲ್ಲ. ನಮಗೆ ಸಿಗ್ನಲ್ ಬೇಕೇ ಬೇಕು ಸ್ವಾಮಿ. ಏನು ಮಾಡ್ತಾರೋ ಬಿಡ್ತಾರೋ, ಇಲ್ಲಾಂದ್ರೆ ನಮ್ಮ 3 ಜನ ಯಾರು ಓಟ್ ಹಾಕಲ್ಲ. ಏನೇ ಹೇಳಿ, ಅಂತೂ ಮತದಾರರು ಎಚ್ಚೆತ್ತುಕೊಂಡಿದ್ದಾರೆ. ಮೂಲಭೂತ ಸೌಲಭ್ಯ ಕಲ್ಪಿಸೋದನ್ನ ಮರೆತ ಅಧಿಕಾರಿಗಳಿಗೆ ಈಗ ಪೇಕಲಾಟ ಶುರುವಾಗಿದೆ. ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.